ಬೆಂಗಳೂರಿನಲ್ಲಿ ಶುರುವಾಗುತ್ತಾ ಫ್ಲೈ ಟ್ಯಾಕ್ಸಿ ಸಂಚಾರ ಅನ್ನೋ ಪ್ರಶ್ನೆ ಇದೆ. ಏರೋಸ್ಪೇಸ್ ಇಂಧನ ವಲಯಗಳ ಮಿಷನ್ ಗ್ರೂಪ್ ಜೊತೆಗೆ ಸಭೆಯನ್ನ ಮಾಡಲಾಗುತ್ತೆ. ಬೆಂಗಳೂರಿನಲ್ಲಿ ಫ್ಲೈ ಟ್ಯಾಕ್ಸಿ ಬಗ್ಗೆ ಉದ್ಯಮಿಗಳು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಹೇಗಿದ್ರೂ ಟ್ರಾಫಿಕ್ ಇದೆ, ಹೀಗಾಗಿ ದುಡ್ಡಿದ್ದವರು ಈ ಫ್ಲೈ ಟ್ಯಾಕ್ಸಿ ಮೂಲಕ ಹೋಗಬಹುದು ಡೆಸ್ಟಿನೇಷನ್ಗಳಿಗೆ ಅಂತ ಪ್ರಸ್ತಾವನೆ ಇದೆ, ಪ್ರಪೋಸಲ್ ಇದೆ. ಜಪಾನ್ನಲ್ಲಿ 2028ರ ಹೊತ್ತಿಗೆ 2 ಕಂಪನಿಗಳಿಂದ ಏರಿಯಲ್ ಟ್ಯಾಕ್ಸಿ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಬೆಂಗಳೂರಿನ ಕಂಪನಿಯಿಂದ ವಿದ್ಯುತ್ ಸಾಧನ ಸಲಕರಣೆಗಳನ್ನು ಪೂರೈಕೆ ಮಾಡಲಾಗುತ್ತಂತೆ. ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಫ್ಲೈ ಟ್ಯಾಕ್ಸಿ ಸೇವೆಗೆ ಸಮರ್ಪಕ ನೀತಿಯನ್ನು ರೂಪಿಸುವಂತೆ ಉದ್ಯಮಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ. ಫ್ಲೈ ಟ್ಯಾಕ್ಸಿ ಸೇವೆ ಆರಂಭಕ್ಕೆ ಉದ್ಯಮಿಗಳು ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಈ ಬಗ್ಗೆ ನಾವು ಕನ್ಸಿಡರ್ ಮಾಡಬೇಕಂದ್ರೆ ಚೆಕ್ ಮಾಡಬೇಕಾಗತ್ತೆ, ಸಾಧಕ ಬಾಧಕಗಳ ಬಗ್ಗೆ ಚೆಕ್ ಮಾಡ್ತೀವಿ ಅಂತ MB ಪಾಟೀಲ್ ಅವರು ಭರವಸೆಯನ್ನು ಕೊಟ್ಟಿದ್ದಾರಂತೆ. ಬಟ್ ಅಂದುಕೊಂಡಷ್ಟು ಈಸಿ ಅಲ್ಲ ಫ್ಲೈ ಟ್ಯಾಕ್ಸಿ ಪ್ರಸ್ತಾವನೆ. ಜಪಾನ್ ಈಗಾಗಲೇ ನಾವು ಹೇಳ್ಕೊಳ್ಳೋಕೆ 2026ನೇ ಇಸ್ವಿನಲ್ಲಿ ಇದ್ದೀವಿ ಅಂದ್ರೂ ಜಪಾನ್ ನೀವು ಹೋದಾಗ 2050 2060ನೇ ಇಸ್ವಿನಲ್ಲಿ ಇದ್ದಷ್ಟು ತಂತ್ರಜ್ಞಾನ ಅಲ್ಲಿದೆ, ವಿಪರೀತ ಮುಂದುವರೆದಿದ್ದಾರೆ. ಸೊ ಅವರಿಗೆ ಇಲ್ಲಿನ ವ್ಯವಸ್ಥೆಗಳನ್ನು ಕಂಪೇರ್ ಮಾಡ್ಕೊಳ್ಬಹುದಾ ಅನ್ನೋದು ಪ್ರಶ್ನೆ.